ಗೈಸ್ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣನೇ ಸುತ್ಯ. ತುಂಬ ಜನ ಹೇಳ್ತಿದ್ರು ಮಾಡೋಕ್ಕೆ, ಬಟ್ ಅವಳೇನೇ ಇನಿಷಿಯೇಟಿವ್ ತೊಗೊಂಡು ನನಗೆ ಅಕೌಂಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ದು ಎಲ್ಲ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಹರ್. ಮೆಚ್ಚುಗೆಗೆ ನೀನು ಕಾಯಬೇಡ, ನಿನ್ನ ಶ್ರಮ ನಿನ್ನ ಮೆಚ್ಚಿನ ಸಾಧನೆ. I'm a huge fan of Sam Samini. So what is up fam? Hi, so welcome back to my new vlog guys. What is up fam? Hi, so welcome back to my new vlog guys. ಮ್ಯಾಚಿಂಗ್ ಹಿಯರಿಂಗ್ಸ್ ಹೀಲ್ಸ್ ಎಲ್ಲ ಹುಡುಕ್ತಿದ್ದೀವಿ, ಬಟ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಡಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಿಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಫ್ರೆಂಡ್ ಮೀಟ್ ಮಾಡಿಸ್ತಿದ್ದೀನಿ. ಶಿ ಈಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಇವಳು ಕಾನ್ವೊಕೇಶನ್ ಶಾಪಿಂಗಿಗೆ ಬಂದಿದ್ದೀವಿ. ಅದಂತೂ ಜೀವನದಲ್ಲೇ ಮುಗಿಯಲ್ಲ ಗೈಸ್. कैसा लगा मेरा मजाक? ಡೇ 1 ಆಯಿತು. ಡೇ 1 ಅಲ್ಲಿ ಏನೂ ಶಾಪಿಂಗ್ ಆಗಿಲ್ಲ. ಡೇ 2 ಬಂದ್ಬಿಟ್ಟು ಸದ್ಯಕ್ಕೆ ಒಂದು ಸ್ಯಾರಿ ತಗೊಂಡಿದ್ದೀವಿ. ಶಾಪ್ ಪ್ರಮೋಷನ್ ಅಲ್ಲ. ಸ್ಲಿಪ್ಪರ್ಸ್ ಇದ್ರು ಇದೆಲ್ಲ ಸಕ್ಕತ್ತಾಗಿದೆ. ಒಂದೊಂದು ಕಾಲಿಗೆ ಒಂದೊಂದು ಚಪ್ಪಲಿ ಹಾಕೊಂಡು ಹೋಗ್ತಾರೆ. No comments. No comments. ಒಂದು ಶಾಪ್ಗೆ ಹೋಗಿ ಅಜೀಬ್ ಮಾಡಿಕೊಂಡು ಆಚೆ ಬಂದಿದ್ದೀವಿ. ಸೊ ಗೈಸ್ ಕತೆ ಏನಂತ ಅಂದರೆ, ಹೋಗಿದ್ವಿ ಶಾಪ್ಗೆ. ಯಾವ ಶಾಪಲ್ಲೂ ಸದ್ಯಕ್ಕೆ ಒಂದು ಸಾರಿ ಬಿಟ್ಬಿಟ್ಟು ಬೇರೆ ಏನೂ ತೊಗೊಂಡಿಲ್ಲ. कौन है ये लोग? कहाँ से आते हैं? ಇವಳು ಚಿಕ್ಕ ಹುಡುಗಿಂದನೂ ಹಿಂಗೆ ಆಯ್ತಾ. ಸ್ಕೂಲಲ್ಲಿ ಬರ್ತ್ಡೇಗೆ ಅಂತ ಚಾಕ್ಲೇಟ್ ಕೊಟ್ಟರೆ ಅದಾಗ ಅರ್ಧ ಇವಳು ತೊಗೊಂಬಂದು ಕೊಡಬೇಕಿತ್ತು. ಗೈಸ್ ಏನು ಗೊತ್ತಾ, ಫ್ರೆಂಡ್ ಅಂತ ಅಂದಮೇಲೆ ಎಲ್ಲ ಶೇರಿಂಗ್ ಇಸ್ ಕೇರಿಂಗ್ ತಾನೆ. ಸೊ ಅವ್ರ ಕ್ಲಾಸಲ್ಲಿ ಬರ್ಡೇ ಆಗಿರುತ್ತೆ, ನಮ್ಮ ಕ್ಲಾಸಲ್ಲಿ ಬರ್ಡೇ ಆಗಿರಲ್ಲ. ನಾನು ಚಾಕ್ಲೇಟ್ ತಿನ್ನಲ್ಲ, ಸೊ ಬಂದ್ಬಿಟ್ಟು ಕೊಡಬೇಕಲ್ಲ ಫ್ರೆಂಡ್ ಆದಮೇಲೆ. ಕೊಟ್ಟಿಲ್ಲ ಅಂತಾರೆ ಏನು ಮಾಡಬೇಕು, ಕಿತ್ಕೊ ತಿನ್ನೋದು. कितने तेजस्वी लोग हैं हमारे पास, कितने शानदार विचार रखते हैं. ಏನೇನು ಮಾಡ್ತೀವಿ ಅಂತ ಇನ್ನೂ ಗೊತ್ತಿಲ್ಲ, ಐಡಿಯಾನೂ ಇಲ್ಲ. ಸೊ ನೋಡೋಣ ಏನು ಮಾಡ್ತೀವಿ. ಮೇಡಮ್ಗೆ ಸ್ಯಾಮ್ ಸಮೀರ್ ಎಲ್ಲೋ ಸಿಗ್ತಾರೋ ಏನೋ ಫೀಲಿಂಗು. ನಂಗೆ ಗೊತ್ತಿಲ್ಲ, ಇವತ್ತು ಅನ್ನಿಸ್ತಿದೆ ಅಂದರೆ ಮ್ಯಾನಿಫೆಸ್ಟೇಷನ್ ಅಂತರ ಏನೋ ಗೊತ್ತಿಲ್ಲ, ಬಟ್ ಐ ಆಮ್ ಫೀಲಿಂಗ್ ದಟ್ ಪಾಸಿಟಿವ್ನೆಸ್. ಇವತ್ತು ಸ್ಯಾಮ್ ಸಮೀರ್ ಸಿಗ್ತಾರೇ ಅಂತ. ಸೊ ಲೆಟ್ಸ್ ಸಿ ಸಿಗ್ತಾರಾ ಇಲ್ವಾ. ಈ ಏರಿಯಾದಲ್ಲಿ ಅವ್ರ ಬ್ಲಾಗ್ಸ್ ತುಂಬ ನೋಡಿದ್ದೀನಿ. ಅಂದರೆ ಅವ್ರು ಏನಾದರೂ ಶಾಪಿಂಗ್ ಆಗಲಿ ಅಥವಾ ಯಾರಿಗಾದ್ರೂ ಹೆಲ್ಪ್ ಮಾಡಬೇಕಾಗಲಿ ಆವಾಗ ಈ ಏರಿಯಾಗೆ ಬರ್ತಿರ್ತಾರೆ. ಸೊ ಇವತ್ತು ಬಂದುಬಿಟ್ರೆ, ನಾನು ನೋಡಿಬಿಟ್ರೆ, ನಾನು ಮೀಟ್ ಮಾಡಿಬಿಟ್ರೆ NCC ಜರ್ನಿನ ಮುಗೀತು. ನೋ ವರ್ಡ್ಸ್, ಕ್ರೈಯಿಂಗ್ ಇಸ್ ಓನ್ಲಿ ಕಮಿಂಗ್. ಏನು ಗೊತ್ತಾ, ಇವಳು ವೆಜಿಟೇರಿಯನ್. ನಾನ್ ವೆಜ್ ತಿನ್ನೋ ಕ್ರೇವಿಂಗ್ಸ್ ಇದ್ರೂ ಪಡ್ಡು, ಐಸ್ ಕ್ರೀಮು, ಜ್ಯೂಸು ಅಷ್ಟೇ. ಹಿಂಗೆ ಸೀರಿಯಸ್ ಚಿಕನ್ ನೋಡಿದ್ರೆ ಹೆಂಗಿರುತ್ತೆ, ಮಾತಾಡ್ತಾಳೆ ಪಡ್ಡುಗೆ. ಇದು ಕ್ಲಾಸಿಕ್ ಪಡ್ಡು ಅಂತ ಹೇಳಿ ತುಂಬ ಫೇಮಸ್ ಪಡ್ಡು ಯಲಹಂಕದಲ್ಲಿ. ಲಂಕಾ ಗರ್ಲಾ ಮಾಲ್ ಪಕ್ಕದಲ್ಲಿರೋ ರೋಡಲ್ಲಿ ಆಪೋಸಿಟು ಗಣೇಶ ಟೆಂಪಲ್. ಸೊ ಬಂದು ಡೆಫಿನೆಟ್ಲಿ ಟೇಸ್ಟ್ ಮಾಡಿ. ಒನ್ ಆಫ್ ದ ಬೆಸ್ಟ್ ಪಾರ್ಟೀಸ್. ಇಟ್ ಇಸ್ ನಾಟ್ ಪೇಡ್ ಪ್ರಮೋಷನ್ ಗೈಸ್. ಆಂಟಿ ಕಮ್ಯುನಿಟಿ ಕೊಡ್ತಾರೇನೋ ಅಂತ. तू समझा? हाँ. नहीं, तू समझा नहीं. ಯಾರು ಬೇಕಾದ್ರೆ ನೀವು ತೊಗೋಬೋದು. ಜಸ್ಟು 1:7 ನೀರು ಮಿಕ್ಸ್ ಮಾಡಿ ರೆಡಿ ಟು ಡ್ರಿಂಕ್. ಬಾಡಿ ಹೀಟ್ ಆಗಿರುತ್ತೆ, ಕೂಲ್ ಮಾಡುತ್ತೆ. ಇವಾಗ ಹೊರಗಡೆ ಹೋಗ್ತೀವಿ, ಯೂರಿನರಿ ಪಾಸ್ ಮಾಡಲೇಬೇಕು, ನೋ ಅದರ್ ವೇ. ಸೊ ಅಲ್ಲಿ ಮಾಡಿದಾಗ ನಮ್ಗೆ ಏನಾಗುತ್ತೆ, ಯೂರಿನರಿ ಬ್ಲ್ಯಾಡರ್ದು ಇನ್ಫೆಕ್ಷನ್ ಆಗುತ್ತೆ. ತಕ್ಷಣ ಬಂದಿದ ತಕ್ಷಣ ಕುಡಿದ್ರೆ ಇನ್ಫೆಕ್ಷನ್ ಸ್ಟಾಪ್ ಆಗುತ್ತೆ. ಗ್ಲಾಲ್ ಬ್ಲ್ಯಾಡರ್ ಸ್ಟೋನ್ ಇರುತ್ತಲ್ಲ, ಅದನ್ನು ಇಮಿಡಿಯೇಟಾಗಿ ವಿತೌಟ್ ಏನು ಮೆಡಿಸಿನ್ ಇದು ರಿಮೂವ್ ಮಾಡುತ್ತೆ. ಬಾಡಿ ಕೂಲ್ ಮಾಡುತ್ತೆ, ಎನರ್ಜಿ ಸಿಗುತ್ತೆ, ಬ್ಲಡ್ ಪ್ಯೂರಿಫಿಕೇಷನ್ ಮಾಡುತ್ತೆ. ಒಂದೇ ಒಂದು ದಿವಸ 5 ಕೆಲಸ ಮಾಡುತ್ತೆ. ಲಂಗ್ಸಲ್ಲಿ ತುಂಬ ಕಫ ಕಟ್ತದೆ. ಅಂದರೆ ಜಸ್ಟ್ ಒಂದು ಬಿಸಿನೀರಲ್ಲಿ ಕಾಫಿ ಥರ ಸಿಪ್ ಮಾಡಿದ್ರೆ ಇಮಿಡಿಯೇಟಾಗಿ ಕಡಿಮೆ. ಬಿಸ್ನೆಸ್ ಆಗ್ತಿಲ್ಲ. ಗುಡ್ ಥಿಂಗ್ಸ್ ಟು ರೀಚ್ ಫಾರ್ ಗುಡ್ ಥಿಂಗ್ಸ್. ಆ್ಯಕ್ಚುಲಿ ಇಷ್ಟೇ ಮಾತ್ರ ತುಂಬ ಚೆನ್ನಾಗಿ ಅನಿಸ್ತು. ತುಂಬ ಇನ್ಫಾರ್ಮೇಟಿವ್ ಆಗಿದ್ದಾರೆ. ಮಾತಾಡೋದು ಅಷ್ಟೇ, ಯೂರಿನರಿ ಬ್ಲ್ಯಾಡರ್ ಬಗ್ಗೆ ಆಗಿರ್ಬೋದು, ಗಾಲ್ ಬ್ಲ್ಯಾಡರ್ ಸ್ಟೋನ್ ಬಗ್ಗೆ ಆಗಿರ್ಬೋದು, ಇನ್ಫಾರ್ಮೇಟಿವ್ ಆಗಿ ಹೇಳ್ತಿದ್ದಾರೆ. ಸೊ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ನಿಮಗೆ ಕ್ಯಾಪ್ಷನ್ ಕೊಟ್ಟಿರ್ತೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್ ಈಗ ನೋಡ್ದಂಗೆ ಅವ್ರು ತುಂಬ ವೆಲ್ಕಮಿಂಗ್ ಆಗಿದೆ, ತುಂಬ ನಾಲೆಜ್ಫುಲ್ ಆಗಿದ್ದಾರೆ. ಮತ್ತು ಆ ಪ್ರಾಡಕ್ಟ್ಸ್ ಎಲ್ಲನೂ ತಮಿಳ್ನಾಡಿಂದ ಬಂದಿರೋದು. ಮತ್ತು ಇಲ್ಲಿ ಅವ್ರು ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಅವ್ರು ಆ್ಯಕ್ಚುಲಿ ಏನಾದರೂ ಬೇಕು ಅಂದರೆ ಸೊ ಫಸ್ಟ್ ಮೇನ್ ರೋಡ್ ಈ ಸೆಕ್ಟರ್ ಬಂದು ಕ್ಲಾಸಿಕ್ ಪೆಟ್ರೋಲ್ ತೊಗೊಬೋದು. ಇಲ್ಲ ಅಂದರೆ ನಿಮಗೆ ಮೀಶೋ, ಅಮೆಝಾನ್ ಮತ್ತು ಜಿಯೋ ಮಾರ್ಟಲ್ಲೂ ಸಿಗುತ್ತೆ, ಅವೈಲೇಬಲ್ ಇದೆ. ಸೊ ಎಲ್ಲ ಚೀಪ್ ರೇಟಾಗಿದೆ, ಬಟ್ ಆರ್ಗ್ಯಾನಿಕ್ ಇದೆ. ಯೂಶ್ವಲಿ ಆರ್ಗ್ಯಾನಿಕ್ ಅಂತ ನಮಗೆ ಜಾಸ್ತಿ ರೇಟ್ ಹೇಳ್ತಾರೆ, ಬಟ್ ಇಲ್ಲಿ ಸೇಮ್ ರೇಟ್.
ಸೊ ಲಾಂಗ್ ಡ್ರೈವ್ ಮಾಡಿಕೊಂಡು ನಾವು ಇವಾಗ ಬಂದಿರೋದು ಕೂಗ್ಲು ಕ್ರಾಸ್ ಹತ್ರ ಇರೋದು ವಾಟರ್ ಹತ್ರ. ಬಟ್ ನಂಗೆ ಅದೆಷ್ಟು ಗೊತ್ತಿಲ್ಲ ಏನಂತ. ಏನು ಗೊತ್ತಿಲ್ಲ ನನಗೂ ನಾವು. ಸೊ ಓಕೆ, ಸುಮ್ಮನೆ ಬಂದಿದ್ದೀವಿ ರಿಲ್ಯಾಕ್ಸೇಷನ್ ಅಂತ. ನಮಗೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಬೇಗ ಹೋಗ್ಬೇಕು ಮನೆಗೆ ಅಂತ ಬಂದ್ವಿ. ಸೊ ಅದಕ್ಕೆ ಇಲ್ಲೊಂದು ಸ್ವಲ್ಪ ತಿಂದು ಹೋಗೋಣ ಅಂತ ಅಂದ್ಕೊಳ್ತೀವಿ. ಸೊ ದೇ ವಾಸ್ ಸೋ ಗುಡ್. ಒಂದು ಸಾರಿ ಮತ್ತು ಒಂದು ಬಿಂದಿ ಬಿಟ್ಟರೆ ಏನೂ ತೊಗೊಂಡಿಲ್ಲ ಕಾನ್ವೊಕೇಶನ್ಗೆ. ಸೊ ಯಾ, ಹೋಪ್ ಯು ಲೈಕ್ ದ ವ್ಲಾಗ್. ಲಾಟ್ಸ್ ಆಫ್ ಲವ್. ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಆ್ಯಂಡ್ ಸುಪ್ರಿಯಾ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. Supriya_Iyer ಅಂತ ನನ್ನ ಯೂಟ್ಯೂಬ್ ಚಾನಲ್. ಹೋಪ್ ಯು ಲೈಕ್ ದ ಶಾರ್ಟ್ಸ್. ಸೊ ನಂದು ಇಬ್ರದ್ದು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನೇನು ವಿಡಿಯೋಸ್ ಮಾಡ್ಬೋದು ಅಥವಾ ಚಾಲೆಂಜಸ್ ಮಾಡ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗಲ್ಲಿ ನನಗಿಂತ ಜಾಸ್ತಿ ಸುಪ್ರಿಯಾನೇ ಕಾಣಿಸ್ಕೊಂಡ್ರೆ ಐ ನೋ ಇಟ್ಸ್ ಓಕೆ, ಫೈನ್, ಎನಿಥಿಂಗ್ ಫಾರ್ ಸುಪ್ರಿಯಾ. ಓಕೆ ಗೈಸ್, ಬಾಯ್, ಲಾಟ್ಸ್ ಆಫ್ ಲವ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.